ಕಾಂಗ್ರೆಸ್ ಪಕ್ಷ ಚುನಾವಣಾ ರ್ಯಾಲಿನಲ್ಲೂ ಕೂಡ ಏನು ಮೊಹಬ್ಬತ್ ಕಾ ದುಕಾನ್ ಅಂತ ಹೇಳಿ ಒಂದು ಪ್ರೀತಿ ಅಂಗಡಿಯನ್ನು ಮಡಗಿದ್ದೀವಿ ನಾವು. ನಫರತ್ ಕಾ ಬಜಾರ್ ಮೇ ಮೊಹಬ್ಬತ್ ಕಾ ದುಕಾನ್ ಅಂತ ಹೇಳ್ತಿದ್ರು. ಇವತ್ತು ನಿಜವಾಗ್ಲೂ ಪ್ಯಾರ್ ಕಾ ಬಜಾರ್ ಮೇ ನಫರತ್ ಕಾ ದುಕಾನ್ ಅಂತೇಳಿ ಇವತ್ತು ಎಲ್ಲ ಕಡೆ ವಿಷ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ವಿಶ್ವವಂದಿತ ನಾಯಕ ಅನೇಕ 10 ರಾಷ್ಟ್ರಗಳು ಇವತ್ತು ಅವರ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನರೇಂದ್ರ ಮೋದಿಯವರು ಕೊಟ್ಟು ಇವತ್ತು ವಿಶ್ವದಾದ್ಯಂತ ಭಾರತ ಕೀರ್ತಿಯನ್ನು ಪ್ರಪಂಚದಾದ್ಯಂತ ಎತ್ತಿಡ್ತಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತಂದ್ರೆ ನರೇಂದ್ರ ಮೋದಿಯವರು. ಇಂಥ ವಿಶ್ವವಂದಿತ ನಾಯಕನನ್ನು ಒಂದು ವಿಷ ಸರ್ಪಕ್ಕೆ ಹೋಲಿಸುವಂಥದ್ದು, ಸಾವಿನ ಸರ್ದಾರ ಅಂತ ಹೇಳೋದು, ರಕ್ತದ ವ್ಯಾಪಾರಿ ಅಂತ ಅನ್ನೋದು, ಈ ರೀತಿ 100 ತಲೆಯ ರಾವಣ ಅಂತ ಹೇಳೋದು, ಈ ರೀತಿ ಇಲ್ಲ ಸಲ್ಲದ ಅಪಮಾನಗಳನ್ನ ಮಾಡ್ತಿರ್ತಕ್ಕಂಥದ್ದು ಇದು ಖಂಡನೀಯವಾದಂಥ ವಿಚಾರ. ವಿಪಕ್ಷದ ನಾಯಕರು ರಾಷ್ಟ್ರ ಮಟ್ಟದಲ್ಲಿ ಖರ್ಗೆ ಅವರು ವಿಪಕ್ಷದ ನಾಯಕರು, ಸುದೀರ್ಘವಾದ 50 ವರ್ಷದ ರಾಜಕಾರಣದ ಇತಿಹಾಸವನ್ನು ಹೊಂದಿರತಕ್ಕಂಥವ್ರು, ಹಿರೀಕರು, ಮೇಲಾಗಿ ದಲಿತ ನಾಯಕರುಗಳು. ಅವರೇನಂದರು, ಹಿಂದೆ BJP ಮತ್ತು RSS ವಿಷ ಸರ್ಪಗಳು ಅಂತ ಹೇಳಿದ್ರು. ಯಾಕೆಂತಂದರೆ BJP ಮತ್ತು RSSಲ್ಲಿ ಲಕ್ಷಾಂತರ ಜನ ದಲಿತ ನಾಯಕರುಗಳಿದ್ದಾರೆ, MLAಗಳಿದ್ದಾರೆ, ರಾಜ್ಯಸಭಾ ಮೆಂಬರ್ಗಳಿದ್ದಾರೆ, ಮತ್ತು ಕಾರ್ಯಕರ್ತರುಗಳಿದ್ದಾರೆ. RSSಲು ಕೂಡ ಸ್ವಯಂ ಸೇವಕರುಗಳಿದ್ದಾರೆ. ಇವರು ದಲಿತ ನಾಯಕರು ಅಂತ ಹೇಳಿ ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಒಂದು ಜವಾಬ್ದಾರಿ ಅಂತ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು. ಇವರು ದಲಿತರ ನಾಯಕರು ಇಲ್ಲ ಅಲ್ಪಸಂಖ್ಯಾತರ ನಾಯಕರು ಅಂತ ನಮ್ಗೆ ಡೌಟ್ ಆಗ್ತಾ ಇದೆ. ಈಗ ಏನು ನಮ್ಮ RSS BJPಲಿ ಇರ್ತಕ್ಕಂಥ ದಲಿತರ ನಾಯಕರನ್ನೆಲ್ಲ ವಿಷದ ಸರ್ಪಕ್ಕೆ ಹೋಲಿಸಿದ್ರು, ಅವ್ರನ್ನೆಲ್ಲ ಹೊಡೆದಾಕಕ್ಕೆ ಬಹಿರಂಗವಾಗಿ ಒಂದು ಕರೆಯನ್ನು ಕೊಟ್ಟರು. ಯಾಕೆಂತಂದರೆ ಒಂದು ಇರುತ್ತೆ, ಒಂದು ರಾಜಕಾರಣದಲ್ಲಿ ಟೀಕೆ ಟಿಪ್ಪಣಿಗಳಿರ್ತದೆ. ಅಂದರೆ ಒಂದು ಟೀಕಿಸುವಾಗ ಅವರು ಪದೇ ಪದೇ ಒಂದು ಸಾರ್ವಜನಿಕ ಭಾಷಣದಲ್ಲಿ ಹೇಳ್ತಾರೆ, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಸ್ವಾಮಿ ಖರ್ಗೆ ಅವರೇ, ಇದೇನಾ ನಿಮ್ಮ ಮುತ್ತಿನ ಹಾರ, ಇದೇನಾ ನಿಮ್ಮ ಸ್ಫಟಿಕದ ಸಲಾಕೆ? ದೇವರಾಣೆಗೂ ನಿಮ್ಗೇನಾರ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಕೂಡಲೇ ಒಂದು ಸ್ವಯಂ ನಿವೃತ್ತಿ ಘೋಷಿಸ್ಕೊಂಡು ನೀವು ಮನೇಲಿ ಇದ್ಬಿಡಿ. ಯಾಕೆಂತಂದರೆ ಕರ್ನಾಟಕದ ಹೆಮ್ಮೆ ನೀವು. ನಾವೆಲ್ಲ ಭಾಳ ಹೆಮ್ಮೆ ಪಡ್ತಿದ್ದೋ, ಒಬ್ಬ ದಲಿತ ನಾಯಕನ ಕರ್ನಾಟಕದಿಂದ ರಾಷ್ಟ್ರ ಮಟ್ಟದಲ್ಲಿ ಒಂದು ವಿಪಕ್ಷ ಸ್ಥಾನದಲ್ಲಿ ಕೂರಿಸಿದ್ದಾರೆ ಅಂತ ಅಂದ್ಬಿಟ್ಟು ಆ ಜವಾಬ್ದಾರಿಗೆ ನೀವು ತಕ್ಕಂತೆ ನಡ್ಕೊತಾ ಇಲ್ಲ. ನಿಮ್ಮ ವಯಸ್ಸು ಮತ್ತು ನಿಮ್ಮ ಅನುಭವಕ್ಕೂ ನೀವು ಎಲ್ಲವನ್ನೂ ಕೂಡ ಅಪಮಾನ ಮಾಡಿದರೆ. ಹೆಚ್ಚಾಗಿ 140 ಕೋಟಿ ಜನ ಇವತ್ತು ಭಾರತದಾದ್ಯಂತ ಮೋದಿಗೆ ಮತ ಹಾಕಿ ಗೆಲ್ಲಿಸಿದರೆ, ಅವ್ರಿಗೂ ಕೂಡ ಅಪಮಾನ ಮಾಡುವಂಥ ಕೆಲಸ ಮಾಡಿದಿರಿ. ಮಹಿಳೆಯರ ಬಗ್ಗೆ ಮಾತಾಡ್ತೀರಿ, ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡ್ತೀರಿ. ನಿಮ್ಮದೇ ಪಕ್ಷದ ಒಬ್ಬ ಸಂಸದ ಏನಾರ ಮಹಿಳೆಯರು ರಾಜಕೀಯದಲ್ಲಿ ಉದ್ಧಾರ ಆಗಬೇಕು ಅಂದರೆ ರಾಜಕಾರಣಿಗಳ ಬೆಡ್ರೂಮ್ನಿಂದ ಬರಬೇಕು ಅಂತ ಹೇಳಿ ಒಂದು ತೀವ್ರನಾದ ಮಹಿಳೆಯರಿಗೆ ಅಪಮಾನ ಮಾಡುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇನಾ ನೀವು ಮಹಿಳೆಯರು ಕೊಡೋಂಥ ಮರ್ಯಾದೆ? ಅದಕ್ಕೆ ಇವತ್ತು ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂಥೇಳಿ ನಮ್ಮ ಕರ್ನಾಟಕದ ಸಂಸ್ಕೃತಿ ಸಂಕ್ರಾಂತಿ ಹಬ್ಬದಲ್ಲಿ ಏನು ಮಾಡ್ತೀವಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಳ್ಳು ಬೆಲ್ಲವನ್ನು ಪಾರ್ಸಲ್ ಮಾಡ್ತಾಯಿದ್ದೀವಿ. ದಯವಿಟ್ಟು ಸ್ವಾಮಿ, ನೀವು ಹಿರಿತನ, ಜ್ಯೇಷ್ಠತೆ, ನಿಮ್ಮ ರಾಜಕೀಯ ಅನುಭವ ಎಲ್ಲಕ್ಕೂ ಬೆಲೆ ಕೊಟ್ಟು ನೀವು ಮುಂದಾದರೂ ಒಂದಿನ ನೀವು ಸರಿಯಾಗಿ ಒಳ್ಳೆಯ ಮಾತಾಡಿ. ಯಾಕೆಂದರೆ ಬಸವಣ್ಣನ ನಾಡಿನ ಬಂದಂಥವ್ರು ನೀವು. ಬಸವಣ್ಣವ್ರು ಏನು ಹೇಳಿದ್ದಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ಅಂತ. ಆ ರೀತಿ ನಡ್ಕೊಳ್ಳಿ ನೀವು. ಬಸವಣ್ಣವ್ರಿಗೂ ಅಪಮಾನ ಮಾಡಬೇಡಿ ಅಂಥೇಳಿ ನಾವು ಒಂದು ಮನವಿಯನ್ನು ಮಾಡ್ತಾ ಈ ಎಳ್ಳು ಬೆಲ್ಲವನ್ನು ಅವ್ರಿಗೆ ಪಾರ್ಸಲ್ ಮಾಡ್ತಾಯಿದ್ದೀವಿ. ಮತ್ತು ಏನು ಅಂತಂದರೆ ಇವತ್ತು ಎಲ್ಲ ಹೆಣ್ಮಕ್ಳ ವಿಚಾರದಲ್ಲಿ ಡಿಲಿಮಿಟೇಷನ್ ಮಾತಾಡಿದ್ರು. ಡಿಲಿಮಿಟೇಷನ್ಲಿ ಬೆಂಗಳೂರು ಎಳ್ಳು ಬೆಲ್ಲನ ಪಾರ್ಸಲ್ ಮಾಡ್ತಾಯಿದ್ದೀವಿ. ಪಾರ್ಸಲ್ ಮಾಡಿ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ದೇಶದಲ್ಲಿ ಎಲ್ಲದಕ್ಕೂ ಕೂಡ ಖಂಡನೆ ಮಾಡಿದ್ರು. ಈಗ ಕಾಮನ್ ಸಿವಿಲ್ ಕೋಡು ಅಪೋಸ್ ಮಾಡಿದ್ರು, ಕೋವಿಡ್ ಇಂಜೆಕ್ಷನ್ ಕೊಟ್ಟಾಗಲೂ ಕೂಡ ಅವ್ರು ಅಪೋಸ್ ಮಾಡಿದ್ರು, ಹಾಕಿಸ್ಕೊಬೇಡಿ ಅಂತ ಹೇಳಿದ್ರು. ಈ ರೀತಿ ದೇಶದಲ್ಲಿ ರಾಮ ಮಂದಿರ ಕಟ್ಟಾಗಲೂ ಅಪೋಸ್ ಮಾಡಿದ್ರು. ಈ ರೀತಿ ದೇಶದಲ್ಲಿ ಯಾವ್ಯಾವ ಒಳ್ಳೆ ಕೆಲಸ ಆಗುತ್ತೆ ಅವೆಲ್ಲವನ್ನೂ ಕೂಡ ವಿರೋಧ ಮಾಡದೆ ವಿರೋಧ ಪಕ್ಷದ ಕೆಲಸ ಅಂತ ತಿಳ್ಕೊಬಿಟ್ಟಿದ್ದಾರೆ. ಇನ್ನು ಮುಂದಾದರೂ ಈಗ ಅರೆನಗ್ನ ಆಗಿದ್ದಾರೆ, ಮುಂದೆ ಪೂರ್ಣ ನಗ್ನ ಆಗೋದು ಬೇಡ. ಹಾಗಾಗಿ ಎಳ್ಳು